ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಇವತ್ತು ನಾನು ಒಂದು ಖೀರ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಫಸ್ಟು ಒಂದು ಕಡಾಯಿ ಇಟ್ಕೊಳ್ಳಿ. ಅದಕ್ಕೆ ನಾನು ಇಲ್ಲಿ 2 ಸ್ಪೂನ್ ಅಂದರೆ 2 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿ ಆಗಿದೆ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಮಕಾನ, ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ. ಇದನ್ನು ಸ್ವಲ್ಪ ತುಪ್ಪದಕ್ಕೆ ಹುರ್ಕೋಬೇಕು ಚೆನ್ನಾಗಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗಿದು ಆಗಿದೆ. ಈಗ ಇದನ್ನು ಬೇರೆ ಇದಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಅದೇ ಕಡೆಗೆ ನಾನು ಸಾಬುದಾನ ಅಂದರೆ ಸಬ್ಬಕ್ಕಿನ ನಾನು ನೆನೆಸಿ ಇಟ್ಟಿದ್ದೆ 20 ಮಿನಿಟ್ಸ್. ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರಿದು ಬಿಟ್ಟು ಅದಕ್ಕೆ 2 ಗ್ಲಾಸ್ ನೀರು ಹಾಕಬೇಕು. ಯಾಕಂದರೆ ಅದು ಸಣ್ಣಾಗಿ ಸಾಫ್ಟ್ ಆಗಬೇಕು, ಅಂದರೆ ಬೇಯಬೇಕದು. 2 ಗ್ಲಾಸ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಡಿ. ಇದು 20 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕಿದು. ಈಗ 20 ಮಿನಿಟ್ಸ್ ಆಗಿದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ಇದು ಸ್ವಲ್ಪ ತಿಕ್ಕಾಗತ್ತೆ. ನೋಡಿ, ಇದು ತಿಕ್ಕಾಗಿದೆ. ಈಗ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು 100 ಗ್ರಾಮಷ್ಟು ಬೆಲ್ಲ ಇದೆ. ನಿಮ್ಗೆ ಬೇಕು ಅಂದರೆ ನೀವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಬೆಲ್ಲ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಅದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಯಾಕೆಂದರೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಅದು ಬೆಲ್ಲ. ಅದು ಕೂಡ ಗಟ್ಟಿಯಾಗಿರುತ್ತೆ ಅಲ್ವಾ, ಸಾಬುದಾನ ಬೆಂದಿರೋದು. ಅದಕ್ಕೆ ಸ್ವಲ್ಪ ಅದು ತಿರುಗಿಸ್ಕೊತಾ ಇರಿ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವೀಟ್ನೆಸ್ ಏನಿರುತ್ತೆ ಅದು ಡ್ರೈ ಫ್ರೂಟ್ಸ್ ಕೂಡ ಹಿಡಿಬೇಕು. ಮತ್ತು ಇದು ತುಂಬ ಒಳ್ಳೆಯದು. ನಾರ್ತ್ ಇಂಡಿಯಾದಲ್ಲಿ ಇದು ತುಂಬ ಮಾಡ್ತಾರೆ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡರ್ ಜಸ್ಟ್ ಫಾರ್ ಫ್ಲೇವರ್ ಅಷ್ಟೇ. ಇದು ನಾರ್ತ್ ಇಂಡಿಯಾದಲ್ಲಿ ಬಾಣ್ತಿದಿರಿಗೆ ಮಾಡಿಕೊಡ್ತಾರೆ. ಒಂದು ಚಿಟಿಕೆ ಉಪ್ಪು ಟೇಸ್ಟ್ಗೆ ಅಷ್ಟೇ, ಮುಗೀತು. ಇದು ಬೆಂದಿದೆ ಈಗ ಆಲ್ರೆಡಿ. ರೆಡಿ ಟು ಹೀಟ್.